ಬನ್ನಿ, ಇಲ್ಲಿ ಚಿಕಿತ್ಸೆ ತಗೊಳ್ಳಿ, ಮುಂದೆ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಧೈರ್ಯ ಮನೆಗೆ ಹೋಗ್ಬೋದು. ಏನಾದ್ರೆ ನಾವು ಮುಂದೆ ಏನಾದರೂ ಮಾಡಬೇಕು ಅನ್ನೋದು ನಾವು ವ್ಯವಸ್ಥೆವಾಗಿ ಹೇಳ್ಕೊಡ್ತೀವಿ. ಹಾಗೆ ಈ ಘಟನೆ ಆದ ತಕ್ಷಣ ಆ್ಯಕ್ಚುಲಿ ನಿನ್ನೆ ಬಿಟ್ಟು ಮೊನ್ನೆ ಒಂದು 32 ಇಯರ್ಸ್ ಇರುವಾನೆ 5 ಸಂಘದಲ್ಲಿ ಕ್ರಿಕೆಟ್ ಆಡ್ತಾ ಬೆವರು ಬಂದು ಕಟ್ಟಡ ಕುತ್ಕೊಂಡು ಯಾರೋ ಆರಂಭ ಡಾಕ್ಟರ್ ಹೋಗಿ ಅವನಲ್ಲಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ದಾನೆ. ವಾಪ್ ಕೊಟ್ಟರು, ಏನೋ ಇಂಜೆಕ್ಷನ್ ಕೊಟ್ಟರು, ಇಲ್ಲಿ ಬರುವಷ್ಟರಲ್ಲಿ ಡೆತ್ ಆಗಿದೆ. ಅದು ಸೇಮ್ ಹಾರ್ಟ್ ಅಟ್ಯಾಕ್ ಪೇಷಂಟ್. ಸೊ ಇದು ಈ 2 ಇನ್ಸಿಡೆಂಟ್ಗಳು ನಮ್ಗೆ ಸ್ವಲ್ಪ ಬೇಜಾರು ಅನಿಸ್ತಿದೆ. ಯಾಕಂತಂದರೆ ಇಷ್ಟೆಲ್ಲ ಸೌಲಭ್ಯ ಬಿಟ್ಕೊಂಡು ಕೂತ್ಕೊಂಡಿದ್ದೀನಿ, ಜನ ಯಾಕೆ ಇದ್ರದ್ದು ಯೂಸ್ ತಗೋತಿಲ್ಲ ಅಂತ ಬೇಜಾರಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಎಮರ್ಜೆನ್ಸಿ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ನಾವು ಟ್ರೀಟ್ಮೆಂಟ್ ಇಲ್ಲ ಅಂತ ಯಾವ ಪೇಷಂಟ್ ಬರಬೇಕಲ್ಲ, ಫಸ್ಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನೀವು ಎಲ್ಲಿ ಹೋಗ್ತಿರೋರು, ಇಲ್ಲೇ ಮಾಡ್ತೀರಿ, ಇಲ್ಲೇ ಮಾಡಿಸ್ಬೇಕು, ಬೇರೆ ಕಡೆ ಬೇರೆ ಕಡೆ ಅಟ್ಲೀಸ್ಟ್ ಆ ಜೀವಕ್ಕೊಂದು ಒಂದು ಅಮೂಲ್ಯವಾದ ಟೈಮಲ್ಲಿ ನಾವು ಒಂದು ಸೇವೆ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಪ್ಲಸ್ ಇದೇ ಒಂದು ಇದರಲ್ಲಿ ಈ ECG ಒಂದು ಫ್ರೀ ಮಾಡ್ತಿದ್ದೀನಿ ಸರ್. ECG ಎಲ್ಲ ನಮ್ಮ 25 ವರ್ಷದ ಮೇಲ್ಪಟ್ಟು ಎಲ್ಲ ಜನರಿಗೆ, ಇಂಡಿ ತಾಲೂಕಿನ ಎಲ್ಲ ಜನರಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಬರಲಿ ECG ಫ್ರೀ. ಸ್ಪಂದನ ಆಸ್ಪತ್ರೆಯಲ್ಲಿ ECG ಯಾವುದೇ ದುಡ್ಡು ತಗೊಳ್ಳಲ್ಲ. ಜನ ECG ಬಂದು ಮಾಡಿಸ್ಕೊಂಡು ಹೋಗಿ, ದಯವಿಟ್ಟು ECG ಬಂದು ಮಾಡಿಸ್ಕೊಂಡು ಹೋಗಿ, ಫ್ರೀ ಇದೆ, ಮಾಡಿಸ್ಕೊಂಡು ನೋಡಿ. ಅಟ್ಲೀಸ್ಟ್ ನಮಗೆ ಫೈಂಡಿಂಗ್ಸ್ ಅದು ಗೊತ್ತಾಗ್ತದೆ, ಇಲ್ಲಿ ಆಗ್ತದ ಮುಂದೆ ಏನಿದೆ ಅಂತ ಫೈಂಡಿಂಗ್ಸ್ ಗೊತ್ತಾಗ್ತದೆ. ಅದರಿಂದ ನಿಮಗೆ ಮುಂದಾಗುವ ಅನಾಹುತಗಳನ್ನು ತಪ್ಪಿಸ್ಬೋದು. ಸೊ ಇವತ್ತಿನಿಂದ ECG ಫ್ರೀ ಮಾಡ್ತಿದ್ದೀನಿ ಸರ್. ಕಂಟಿನ್ಯೂ ನಾನು ಎಲ್ಲಿವರೆಗೂ ಆಸ್ಪತ್ರೆ ನಡೆಸ್ತೀವಿ ಅಲ್ಲಿವರೆಗೂ ECG ಫ್ರೀ. ಯಾವುದೇ ECG ಒಂದು ರೂಪಾಯಿ ತಗೊಳ್ಳಲ್ಲ. ಜನ ಇದು ಸದುಪಯೋಗ ತಗೋಬಹುದು. ನಾನು ಡಾಕ್ಟರ್ ಶಂಕರಗೌಡ ಪಾಟೀಲ್, MS ಆರ್ಥೋಪೆಡಿಕ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಮತ್ತು ಸ್ಪೈನ್ ಸರ್ಜನ್ ಇದ್ದೀನಿ. ಬೆಂಗಳೂರು ಮತ್ತು ಮುಂಬೈಯಲ್ಲಿ ಸ್ಪೈನ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಟಡಿ ಮಾಡಿದ್ದೀನಿ, ಅಲ್ಲೇ ವರ್ಕ್ ಮಾಡಿದ್ದೀನಿ. ಇವಾಗ 4 ತಿಂಗಳಿಂದ ನಾನು ಈ ಕಡೆ ಇಂಡಿಗೆ ಶಿಫ್ಟ್ ಆಗಿದ್ದೀನಿ, ಇಂಡಿ ಮತ್ತು ಬಿಜಾಪುರಲ್ಲಿ. ನಾವು ಇಲ್ಲಿ ಕಷ್ಟಕರ ಕೇಸ್ಗಳಾದಂಥ ಓಪನ್ ಸರ್ಜರಿ, ಓಪನ್ ಫ್ರ್ಯಾಕ್ಚರ್ ಇರ್ಬೋದು, ಸ್ಪೈನ್ ಸರ್ಜರಿ ಇರ್ಬೋದು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು, ಅವೆಲ್ಲ ಈ ಹಾಸ್ಪಿಟಲಲ್ಲಿ ಮಾಡ್ತಾ ಇದ್ದೀವಿ. ಆಪರೇಷನ್ ರೂಮು ಮಾಡ್ಯುಲರ್ ಓಟಿ ಇದೆ, 2 ಆಪರೇಷನ್ ರೂಮ್ ಇದೆ, 2 ದೊಡ್ಡದಾಗಿ ಮಾಡ್ಯುಲರ್ ಓಟಿ ಇದೆ. ಒಂದೊಂದು ಸ್ಪೈನ್ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಂದರೆ ಆಪರೇಷನ್ ರೂಮ್ ಇದೇ ಥರ ಇರಬೇಕಂತ ಇರುತ್ತೆ, ಮಾಡ್ಯುಲರ್ ಓಟಿ ಅಂತ ಇರುತ್ತೆ. AC ಮೇಲ್ಡನ್ನು ಬರಬೇಕು, ದೊಡ್ಡದಾಗಿರ್ಬೇಕು, ಅದೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ತಾಲೂಕು ಪ್ಲೇಸಲ್ಲಿ ಈ ಥರ ಹಾಸ್ಪಿಟ್ಲ್ ಇರೋದು ಭಾಳ ಕಡಿಮೆ, ರೇರ್ ಅಂತ. ಆ ಥರ ಚೆನ್ನಾಗಿ ಹಾಸ್ಪಿಟ್ಲ್ ಕಟ್ಸಿದ್ದಾರೆ. ಎಲ್ಲ ಸರ್ಜರಿ ಮಾಡುವಂಥದ್ದು ಯೋಗ್ಯ ಇರುವಂಥದ್ದು ಹಾಸ್ಪಿಟ್ಲ್ ಅನ್ಬೋದು ನಾವು. ಮೊನ್ನೆ ರೀಸೆಂಟಾಗಿ ಒಂದು 8 ವರ್ಷ ಒಂದು ಫಿಮೇಲ್ ಪೇಷಂಟು ಹೆಡ್ ಇಂಜುರಿ ಆಗಿತ್ತು, ಕಾಲು ಮುರಿದಿತ್ತು. ಹೆಡ್ ಇಂಜುರಿಯಲ್ಲಿ ಕಾನ್ಸಿಯಸ್ಸೇ ಇಲ್ಲ, ಪಲ್ಸ್ ನೋಡಿದ್ರೆ ಪಲ್ಸ್ ಸಿಗ್ತಿಲ್ಲ, ಅಂದರೆ BP ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ. ಆ ಸ್ಟೇಜಲ್ಲಿ ಇದ್ದಾಗೆ ನಮ್ಮ ಎಮರ್ಜೆನ್ಸಿ ಮತ್ತು ರಿಸಸ್ಕಿಟೇಷನ್ ಮೆಡಿಸಿನ್ ಆದಂಥ ಡಾಕ್ಟರ್ ಹಿತೇಶ್ ಅವರು, ಲಕ್ಷ್ಮೀಕಾಂತ್ ಸರ್ ಸೇರಿಬಿಟ್ಟು ಸ್ಟೇಬಲ್ ಮಾಡೋದು ಪೇಷಂಟ್ಗೆ. ರಿಸಸ್ಕಿಟೇಷನ್ ಅಂತಾರೆ, ಒಂದು 3 to 4 hours. ಈಗ ನಮ್ಮ ಸೇಫ್ ಟೈಮ್ ಅಂತಾರೆ, ವ್ಯಾಲ್ಯೂಬಲ್ ಟೈಮ್ ಅಂತಾರೆ. ಒಂದು ಪೇಷಂಟ್ಗೆ ಕಾನ್ಸಿಯಸ್ ಹೋದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಒಂದು 3 to 4 hours ನಾವು ಪೇಷಂಟ್ ರಿಸಸ್ಕಿಟೇಷನ್ ಮಾಡಬೇಕು, ಅಂದರೆ ಸ್ಟೇಬಲ್ ಮಾಡಬೇಕು, ಅಂದರೆ ಪಲ್ಸ್ ಬರುವಂಥದ್ದು ಮಾಡಬೇಕು, ಆಕ್ಸಿಜನ್ ಹಾಕಬೇಕು, ಸ್ಯಾಚುರೇಷನ್ ಮೇಂಟೈನ್ ಮಾಡಬೇಕು. ಅದನ್ನು ಇಲ್ಲೇ ಎಮರ್ಜೆನ್ಸಿ ರೂಮಲ್ಲಿ ಮಾಡಿದ್ದಾರೆ. ಮಾಡಾದ ನಂತರ 4 ಗಂಟೆ ಆದ ನಂತರ ಪೇಷಂಟು ಸ್ಟೇಬಲ್ ಆಗಿ ಎಚ್ಚರ ಬಂದಾಗ ಮತ್ತು ಕಾಲೊಂದು ಮುಗಿದಿತ್ತಲ್ಲ, ಕಾಲು ಸ್ಟೇಬಲ್ ಮಾಡಬೇಕಾದ್ರೆ ಫಿಕ್ಸೇಷನ್ ಮಾಡಿಲ್ಲ ಅಂದರೆ ಅದರಿಂದ ಇನ್ನೊಂದು ತೊಂದರೆ, ಥ್ರೋಂಬೋ ಎಂಬೋಲಿಸಮ್ ಅಂತಾರೆ, ಅದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಯಾಗಿ ನಾವು ಅವತ್ತೇ ಸೇಮ್ ದಿನನೇ ನಾವು ಸಂಜೆ ಸರ್ಜರಿ ಪೋಸ್ಟ್ ಮಾಡಿದ್ವಿ. ಮಿನಿಮಲ್ ಅಂತ ಜಸ್ಟ್ ಒಂದು ಅರ್ಧ ಇಂಚು ಅಂದರೆ 5 ಸೆಂಟಿಮೀಟರ್ ಅಷ್ಟು ಹೋಲ್ಡ್ ಮಾಡಿಬಿಟ್ಟು ನಾವು ಪಿನ್ ಅಂತಾರೆ, ಆ ಥರ ಪಿನ್ ಹಾಕಿಬಿಟ್ಟು ಸ್ಟೇಬಲ್ ಮಾಡಿದ್ವಿ. ಪೇನು ಎಲ್ಲ ರೆಡ್ಯೂಸ್ ಆಗಿದೆ. ಇನ್ನೊಂದು 2 ರಿಂದ 3 ವಾರಲ್ಲೇ ಅವಳಿಗೆ ನಡೆಸ್ಬಿಡ್ತೀವಿ. ಇದೊಂದು ಎಮರ್ಜೆನ್ಸಿ, ಈ ಥರ ಎಮರ್ಜೆನ್ಸಿ. ಮತ್ತು ಕಡಿಮೆ 8 ವರ್ಷ ಅಂತ ಒಂದೊಂದು ಸಿಟಿಯಲ್ಲೇ ಮಾಡಲ್ಲ ಅವರು, ನಾವು ಇದು ಮಾಡಲ್ಲ, ಬೇರೆ ಕಡೆ ದೊಡ್ಡ ಸಿಟಿಗೆ ಹೋಗ್ರಿ ಅಲ್ಲಿ ಮಾಡ್ತಾರೆ. ಯಾಕಂದರೆ ಒಂದು ಕಾಂಪ್ಲಿಕೇಶನ್ ಆಗ್ತಿರುತ್ತೆ, ಒಂದು ಅನಸ್ತೇಷಿಯಾ ಇರ್ಬೋದು, ಮೆಡಿಸಿನಿಂದನೂ ಆಗ್ತಾ ಇರ್ಬೋದು, ಅಂಥದ್ದು ಎಲ್ಲರೂ ಮಾಡಲ್ಲ. ಅದು ಈ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಕಾರಣ ಎಲ್ಲ ಲಕ್ಷ್ಮೀಕಾಂತ್ ಸರ್. ರಿಸ್ಕ್ ಸಿಕ್ಕಾಪಟ್ಟಿರುತ್ತೆ. ಒಂದು ಹಾಸ್ಪಿಟಲ್ ನಡೆಸ್ಬೇಕಾದ್ರೆ ಎಲ್ಲ ಸಹೋದ್ಯೋಗಿಯನ್ನು ಇದಕ್ಕೆ ತಗೋಬೇಕಾಗತ್ತೆ, ಡಾಕ್ಟರ್ಸ್ ಕರೆಸ್ಬೇಕಾಗತ್ತೆ, ಎಲ್ಲ ಅದನ್ನು ಕಷ್ಟಕರ ಸಮಸ್ಯೆಯನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು. ನಾನು ಇವಾಗ ಇಲ್ಲಿ ಸ್ಪೈನ್ ಒಂದು ಅರೌಂಡ್ 5 to 8 ಕೇಸ್ ಮಾಡಿದ್ದೀನಿ. ಇವೆಲ್ಲ ಎಂಥ ಪ್ಲೇಸಲ್ಲಿ, ದೊಡ್ಡ ಹಾಸ್ಪಿಟಲಲ್ಲಿ ಮಾಡುವಂಥದ್ದೇ. ಮೈಲೋಪತಿ ಅಂತಾರೆ, ಮೈಲೋಪತಿ ಅಂದರೆ ಕುತ್ತಿಗೆ ಇರ್ಬೋದು, ಸೊಂಟ ಇರ್ಬೋದು, ಅಲ್ಲಿ ನರಕ್ಕೆ ಒತ್ತಿಬಿಟ್ಟಿರ್ತದೆ. ಒತ್ತಿದ್ದಕ್ಕೆ ಏನಾಗಿರುತ್ತೆ, ಕಾಲಿಗೆ ಜೋಮ್ ಬರೋದು ಮತ್ತು ಶ್ವಾಸ 2 ಕಾಲದ್ದು ಅಷ್ಟು ಹೋಗ್ಬಿಡುತ್ತೆ, ಪವರ್ ಎಲ್ಲ ಹೋಗ್ಬಿಟ್ಟಿರ್ತದೆ.
ಅಂಥ ಪೇಷಂಟ್ಗೂ ಮೊನ್ನೆ ಒಂದು ಸರ್ಜರಿ ಮಾಡಿದ್ದೀನಿ. ಇಲ್ಲಿ ಅಂಜುಟಿಗೆ ಊರಿದವರು. ಮತ್ತು ಇನ್ನೊಂದು ವರ್ಟಿಬ್ರೋಪ್ಲಾಸ್ಟಿ ಅಂತೆ, ಅಂದ್ರೆ ಫ್ರ್ಯಾಕ್ಚರ್ ಆಗಿಬಿಟ್ಟಿರ್ತದೆ, ಮುರಿದ್ಬಿಟ್ಟಿರ್ತದೆ. ಅದಕ್ಕೆ ಏನಿಲ್ಲ, ಕೊಯ್ಲರ್ ಜಸ್ಟ್ ಪಿನ್ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟಿರ್ತೀವಿ, ಅದು ಹಾಕ್ಬಿಟ್ಟು ನೆಕ್ಸ್ಟ್ ದಿನನೇ ನಡೆಸ್ತಿರ್ತೀವಿ. ಈಗ ಇನ್ನೊಂದು 3-4 ಪೇಷಂಟ್ ಇದ್ದಾರೆ ಜಾಯಿಂಟ್ ರಿಪ್ಲೇಸ್ಮೆಂಟ್. ಸ್ವಲ್ಪ ಜನ ಭಯ ಪಡ್ತಾರೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿದ್ರೆ ಕೂರಕ್ಕೆ ಬರಲ್ಲ. ಇದೇ ದೊಡ್ಡ ಸಿಟಿಯಲ್ಲಿ ದಿನಕ್ಕೆ ನಾವು ಬೆಂಗಳೂರು ಸ್ಪರ್ಶ ಹಾಸ್ಪಿಟಲ್ ಇದ್ದಾಗ ದಿನಕ್ಕೆ 5ರಿಂದ 6 ಕೇಸ್ ಇದಿದೆ. ಕೃತಕ ಮರುಜೋಡಣೆ, ಕೀಲು ಮರುಜೋಡಣೆ ಮಾಡ್ತಾ ಇದ್ದೀವಿ. ಅದು ಇನ್ನೂ ಸ್ವಲ್ಪ ಹಳ್ಳಿಯಲ್ಲಿ ಅದೊಂದು ಸ್ವಲ್ಪ ಅವ್ರಿಗೆ ಭಯ ಜಾಸ್ತಿ. ಆ ಸರ್ಜರಿ ಮಾಡ್ಕೊಂಡು ಕೂರಕ್ಕೆ ಬರಲ್ಲ ಅಂತ ಸರ್ಜರಿ ಮಾಡೋದು ವೇಸ್ಟು. ಆ ಥರ ಏನಿಲ್ಲ, ನಾವು ಸರ್ಜರಿ ಆದ ನಂತರ ನಡೆಸ್ತೀವಿ, ಕೂರಿಸ್ಬೋದು, ಎಲ್ಲ ಮಾಡ್ಬೋದು. ಅದು ಇವಾಗ ಇನ್ನೊಂದು 3-4 ಜನ ರೆಡಿ ಆಗಿದ್ದಾರೆ. ಸ್ಕೀಮ್ ಬಂದಾದ ನಂತರ ಸರ್ಜರಿ ಮಾಡ್ತಾ ಇದ್ದೀವಿ. ಒಂದೊಂದು ನೀ ಆರ್ಥ್ರೈಟಿಸ್ ಮತ್ತು ಸಂಧಿವಾತ ಇರುತ್ತಲ್ಲ, ಒಂದು ಗ್ರೇಡ್ 1, 2 ನಾವು ಎಲ್ಲಕ್ಕೂ ಸರ್ಜರಿ ಮಾಡಲ್ಲ. ಅದಕ್ಕೆ ಮೇಡಮರ್ ಇದ್ದಾರೆ. ಮೇಡಮರ್ ಏನು ಮಾಡ್ತಾರೆ, ಪೇನ್ ಮ್ಯಾನೇಜ್ಮೆಂಟು, ಸರ್ಜರಿ ಇಲ್ಲಾರೆ ನೋವು ನಿವಾರಣೆ ಮಾಡ್ತಾರೆ. ಅದ್ರ ಬಗ್ಗೆ ಮೇಡಮ್ ಶಾಂತಲಾ ಮೇಡಮ್ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು. ಪೇನ್ ಮ್ಯಾನೇಜ್ಮೆಂಟ್ ಸ್ವಲ್ಪ ದಿನ ಹೈದರಾಬಾದಲ್ಲಿ ಮಾಡಿ, ಮಣಿಪಾಲ್ ಹಾಸ್ಪಿಟಲಲ್ಲೂ ಮಾಡಿ ಬಂದಿದ್ದೀನಿ, ಬೆಂಗಳೂರು ಮಣಿಪಾಲ್ ಹಾಸ್ಪಿಟಲಲ್ಲಿ. ಸೊ ನಾನು ಮಾಡೋ ಕೆಲಸ ಏನಂದರೆ, ಎಷ್ಟೊಂದು ಜನ ಸರ್ಜರಿಗೆ ಫಿಟ್ ಇರಲ್ಲ, ಇನ್ನೂ ಕೆಲವೊಂದು ಜನ ಸರ್ಜರಿ ಇನ್ನೂ ಇಂಡಿಕೇಟೆಡ್ ಇರಲ್ಲ. ಅಂದರೆ ಇನಿಷಿಯಲ್ ಸ್ಟೇಜಸ್ ಆಫ್ ನೀ ಪೇನ್ ಇರುತ್ತೆ ಅಥವಾ ಶೋಲ್ಡರ್ ಪೇನ್ ಇರುತ್ತೆ. ಅವರಿಗೆಲ್ಲರಿಗೂ ಬೆನ್ನು ನೋವಿರುತ್ತೆ, ಕತ್ತು ನೋವಿರುತ್ತೆ, ಸೊಂಟ ನೋವಿರುತ್ತೆ. ಇದೆಲ್ಲದಕ್ಕೂ ಏನಿರುತ್ತೆ, ಸರ್ಜರಿ ಇಂಡಿಕೇಟೆಡ್ ಇರಲ್ಲ, ಸರ್ಜರಿಯ ಅವಶ್ಯಕತೆ ಇರಲ್ಲ. ಅವರಿಗೆಲ್ಲ ನಾವೇನು ಮಾಡ್ತೀವಿ, ಸಣ್ಣ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡ್ತೀವಿ. ಅದು ನಿಮಗೆ ಎಷ್ಟೊಂದು ಜನ ಹೇಳ್ತಾರೆ, ಒಂದು ಇಂಜೆಕ್ಷನ್ನಿಂದನೇ ಮಾಯ ಮಾಡ್ತೀವಿ. ಮಾಯ ಅಲ್ಲ, ನಿಮ್ಮ ಪೇನನ್ನು ನಾವು ಕಡಿಮೆ ಮಾಡ್ತೀವಿ. ಆ್ಯಂಡ್ ಸರ್ಜರಿಗೆ ಕೆಲವೊಬ್ಬರು ಜನ ಒಪ್ಕೋತಾ ಇರಲ್ಲ, ಅಂಥವ್ರಿಗೆಲ್ಲ ನಾವೇನು ಮಾಡ್ತೀವಿ, ಒಂದು ಸಣ್ಣ ಇಂಜೆಕ್ಷನ್ನು. ಮಷಿನ್ಗಳೆಲ್ಲ ಇಲ್ಲಿದೆ, ಅಲ್ಟ್ರಾಸೌಂಡ್ ಮಷಿನ್ ಇದೆ, CM ಮಷಿನ್ ಇದೆ. CM ಮಷಿನ್, ಅಲ್ಟ್ರಾಸೌಂಡ್ ಮಷಿನ್ ಎಲ್ಲ ಕಡೆ ಸಿಗಲ್ಲ. ಅಲ್ಟ್ರಾಸೌಂಡ್ ಮಷಿನ್ ಅಂತೂ ಇಲ್ಲಿ ಎಲ್ಲ ಕಡೆ, ಬಿಜಾಪುರದಲ್ಲೇ ಎಷ್ಟೊಂದು ಹಾಸ್ಪಿಟಲಲ್ಲಿ ಸಿಗಲ್ಲ. ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಆ ಮಷಿನ್ಗಳಲ್ಲಿ ನೋಡಿಕೊಂಡು ನಿಮ್ಮ ಬಾಡಿಯಲ್ಲಿ ಯಾವ ಜಾಗದಲ್ಲಿ ನೋವಿದೆ, ಅದೇ ಜಾಗದಲ್ಲಿ ಯಾವ ಪಾರ್ಟ್ ನಿಮಗೆ ನೋವು ಮಾಡ್ತಾ ಇದೆ, ಅದನ್ನು ನಾವು ಅಲ್ಟ್ರಾಸೌಂಡ್ ಮಷಿನಲ್ಲಿ, CM ಮಷಿನಲ್ಲಿ ನೋಡ್ಬೋದಾ, ಅಲ್ಲಿಗೆ ಲೈಕ್ ಅಂಡರ್ ವಿಷನ್ ಅಂತ ಹೇಳ್ತೀವಿ. ಸೊ ಅದನ್ನು ನೋಡ್ಕೋತಾ ಅಲ್ಲೇ ನಾವು ಇಂಜೆಕ್ಷನ್ ಕೊಡ್ತೀವಿ. ಸೊ ಮಾತ್ರೆಗಳು ಎಷ್ಟೊಂದು ನುಂಗೋದು ಬೇಕಾಗಲ್ಲ. ಆ್ಯಂಡ್ ತುಂಬ ಅಲ್ಲಿ ಇಲ್ಲಿ ಹೋಗಿ RMPಗಳ ಹತ್ರ ಅಲ್ಲಿ ಇಲ್ಲಿ ಪೇನ್ ಕಿಲ್ಲರ್ಸ್ ತೊಗೊಂಡು ಬರ್ತಾರೆ. ಪೇನ್ ಕಿಲ್ಲರ್ಸ್ ಭಾಳ ದಿನ ತೊಗೊಳೋದ್ರಿಂದ ಏನಾಗುತ್ತೆ, ಅದರಿಂದ ತುಂಬ ಸಮಸ್ಯೆಗಳು ಬರ್ತವೆ. ಕಿಡ್ನಿ ಫೇಲ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗ್ತವೆ, ಹೀಗೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ತಡೆಯೋದಕ್ಕೆ ಏನು ಮಾಡ್ತೀವಿ ನಾವೀಗ, ಅಲ್ಟ್ರಾಸೌಂಡ್ ಮಷಿನಲ್ಲಿ ಎಲ್ಲಿ ನೋವಿದೆ, ಯಾವ ಪಾರ್ಟ್ ನೋವು ಮಾಡ್ತೀವಿ ಅದನ್ನೇ ನೋಡಿಕೊಂಡು ಅಲ್ಲಿಗೆ ನಾವು ಇಂಜೆಕ್ಷನ್ ಕೊಡ್ತೀವಿ. ಸೊ ಅದರಿಂದ ನಿಮಗೇನಾಗುತ್ತೆ, ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ ತೊಗೊಂಡು ನಿಮ್ಮ ಬಾಡಿನ ಹಾಳು ಮಾಡ್ಕೊಳ್ಳೋದಿರಲ್ಲ. ಆ್ಯಂಡ್ ತುಂಬ ದಿನ ಟ್ಯಾಬ್ಲೆಟ್ಸ್ ತೊಗೊಳೋದಿಲ್ಲ ಇರಲ್ಲ. MS ಜನರಲ್ ಸರ್ಜರಿ. ನಾನು MS ಜನರಲ್ ಸರ್ಜರಿ ಮಾಡಿದ್ದು ಉಸ್ಮಾನಿಯಾ ಮೆಡಿಕಲ್ ಕಾಲೇಜ್ ಹೈದರಾಬಾದ್. ಆ್ಯಕ್ಚುಲಿ ನಾವು ಜಸ್ಟ್ ಹೇಳಿದ್ರಲ್ಲ, ಮುಂಜಾನೆ ಮಾರ್ನಿಂಗ್ 6 o'clock ಒಂದು ಸರ್ಜರಿ ಮಾಡೋದು. 14 ವರ್ಷದ ಹುಡುಗಿ, ಕನಿಷ್ಠ 3 ದಿನದಿಂದ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಅದು ಯಾರು ಸಾಮಾನ್ಯ ಹುಡುಗಿ ಅಲ್ಲ. ಶಿ ಈಸ್ ನೀಸ್ ಆಫ್ ಒನ್ ಸಿಸ್ಟರ್, ನರ್ಸಿಂಗ್ ಸ್ಟಾಫ್, ಹಾಸ್ಪಿಟಲಲ್ಲಿ ವರ್ಕ್ ಮಾಡುವ ನರ್ಸಿಂಗ್ ಸ್ಟಾಫ್ ಅವರ ತಂಗಿ ಮಗಳು. ಸೊ ಅವ್ರಿಗೆ ಹಿಂಗೆ ಆಗೋದಂದರೆ ಬೇರೆ ಜನರಿಗೂ ಆಗ್ಬೋದು. ಯಾಕಂದ್ರೆ ನಾವು ಏನು ಮಾಡ್ತೀವಿ, ಹೊಟ್ಟೆ ನೋವು ಅಂದರೆ ಅದಕ್ಕೆ ಚುಚ್ಚಿರ್ತೈತಿ, ಇದು ಪಿತ್ತಾಗಿರ್ತೈತಿ, ಅದು ಪಿತ್ತಾಗಿರ್ತೈತಿ, ಅದು ತಿಂದಿರ್ತೀರಿ, ಅದು ಕುರ್ಕುರೆ, ಇದು ಕುರ್ಕುರೆ ಅಂತ ತಿಂದಿರ್ತೀವಿ, ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಅಂಥ ಜನ ಏನು ಮಾಡ್ತೀವಿ, ಹಿಂದಿನಿಂದ ಸ್ಪೆಷಲಿ ಈಗ ಇದ್ದರೆ ಹಿಂದಿನಿಂದ ಬಿಜಾಪುರ ಹೋಗ್ಬೇಕಂದ್ರೆ ದೂರ ಆಗುತ್ತೆ ಭಾಳ. ಅಲ್ಲಿ ಹೋಗಬೇಕು, ಸ್ಕ್ಯಾನ್ ಮಾಡ್ಕೋಬೇಕು, ಟೈಮ್ ವೇಸ್ಟ್ ಆಗುತ್ತೆ, 1-2 ದಿವಸ ಆಗುತ್ತೆ. ಇವತ್ತು ಸಂಡೇ ಇದೆ, ಇವತ್ತು ಬೇಡ, ನಾಳೆ ಹೋಗೋಣ, ಎಲ್ಲ ಕಷ್ಟಗಳು ಇರ್ತಾವೆ. ಸೊ ಇಲ್ಲಿ ಹೇಗಿದೆ ಅಂದರೆ, ನೀವು ಇಮಿಡಿಯೇಟ್ ಆಗಿ ಬಂದು ಅಲ್ಟ್ರಾಸೌಂಡ್ 24/7 ರೆಗ್ಯುಲರ್ಸ್ ಅವೈಲೇಬಲ್ ಇರ್ತಾರೆ. 24/7 ಅನಸ್ತೀಶಿಯಾ ಮೇಡಮ್ ಸರ್ ಇರ್ತಾರೆ, ಮತ್ತು ನಾವು ಸರ್ಜನ್ಸ್. ಯಾಕಂದರೆ ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ, ಇಮಿಡಿಯೇಟಾಗಿ ಸರ್ಜರಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಷ್ಟೇ ಜಲ್ದಿ ರಿಕವರಿ ಆಗೋ ಚಾನ್ಸಸ್ ಇರ್ತಾವೆ. ಒಂದು ಸಿಂಪಲ್ ಕೇಸ್ ಒಳಗೆ ಅಪೆಂಡಿಕ್ಸಿಗೆ ಮಾಡಿದ್ದು ಅಪೆಂಡಿಕ್ಸ್ ಅಂತ ಜಸ್ಟ್ ಅಕ್ಯೂಟ್ ಅಪೆಂಡಿಸೈಟಿಸ್ ಇತ್ತಂದರೆ ಜಸ್ಟ್ ಒಂದು ಸಣ್ಣ ಹೋಲ್ ಹಾಕಿ ಒಂದು ಮೂಟೆ ಹಾಕಿ ಆಪ್ರೇಷನ್ ಮಾಡಿ ತೆಗಿಬೋದು. ಅದು ಅಪೆಂಡಿಕ್ಸ್ ಒಡಿತು ಒಳಗೆ ಕಿವ ಆಯ್ತಂದರೆ ಹೊಟ್ಟೆ ಒಳಗಡೆ ಎಲ್ಲ ಕಿವ ಜಮಾ ಆಗಿ ಎಲ್ಲ ಸ್ಥಳಕ್ಕೆ ಬಾವು ಬಂದಿರ್ತೈತಿ, ಎಲ್ಲ ಕಿವ ಜಮಾ ಆಗಿರ್ತೈತಿ.
ಅವಾಗ ಏನು ಮಾಡಬೇಕಂದ್ರೆ ಪೂರ್ತಿ ಹೊಟ್ಟೆ ಕೊಯ್ಬೇಕಾಗತ್ತೆ. ಒಂದು ಸಣ್ಣ ಹುಡುಗಿಗೆ ಪೂರ್ತಿ ಹೊಟ್ಟೆ ಕೊಯ್ಯೋದಕ್ಕೆ ಚಲೋ ನಾವು ಸಣ್ಣ ಇದು ಟಾಕೆ ಹಾಕಿ ಒಂದು ತೆಗೆದು ಅದು ಇಂಪಾರ್ಟೆಂಟ್. ಸೊ ಅದು ದಟ್ ಯೂಸ್ ದ ಟೈಮ್, ಎಷ್ಟು ಟೈಮ್ ಒಳಗೆ ನಾವು ಸರ್ಜರಿ ಮಾಡ್ತೀವಿ, ದಟ್ ಟೈಮ್ ಯಾವಾಗ ಸಿಗುತ್ತೆ ಅಂದರೆ ನಾವು ಎಷ್ಟು ಇಮಿಡಿಯೇಟ್ ಆಗಿ ನಾವು ರೆಸಸಿಟಿ ಮಾಡ್ತೀವಿ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಾಗ ಮತ್ತೇನಾಗುತ್ತೆ ಅಂದ್ರೆ ಆ ಸೆಂಟರ್ದಾಗ ಎಷ್ಟು ಸೌಲಭ್ಯಗಳು ಅದಾವೆ ಆಪ್ರೇಷನ್ ಮಾಡ್ಬೇಕಂದ್ರೆ. ಯಾಕಂದ್ರೆ ಸುಮ್ ಮಾಡೋದು ಒಂದೇ ಅಂತದಲ್ಲ, ಬೆನ್ನಾಗ ಸುಮ್ ಇಂಜೆಕ್ಷನ್ ಮಾಡೋದಿರ್ತೈತಿ, ಜನರಲ್ ಅನಸ್ತೆಸಿಯಾ ಕೊಡೋದಿರ್ತೈತಿ, ಅದಾದ್ಮೇಲೆ ಐಸು ಸೆಟಪ್ ಇರಬೇಕಾಗುತ್ತೆ. ಆಪ್ರೇಷನ್ ಮಾಡಿದ್ಮೇಲೆ ಪೇಷಂಟ್ ಹ್ಯಾಂಗ್ ಇಂಪ್ರೂವ್ ಆಗೋದಕ್ಕೆ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಅವಶ್ಯಕತೆ ಇರ್ತಾವ, ಸ್ಪೆಷಲಿಸ್ಟ್ ಅವಶ್ಯಕತೆ ಇರ್ತಾವ. ಅದೆಲ್ಲ ಅವಶ್ಯಕತೆಗಳು ಎಲ್ಲ ಸೌಲಭ್ಯಗಳು ಈ ಹಾಸ್ಪಿಟಲ್ ಅವೈಲೇಬಲ್ ಇದ್ದಾರೆ. ನಾವು ಮಾಡೋ ಸರ್ಜರಿ ಏನಂದರೆ ಹರ್ನಿಯಾ, ಮೊಲಾದಿ, ಯಾವುದೇ ಗ್ರೇಡ್ 3 ಇರಲಿ ಗ್ರೇಡ್ 4 ಇರಲಿ ಮೊಲಾದಿ ಮಾಡ್ತೀವಿ. ಯಾವುದೇ ಥರದ ಗಂಟು ಇರಲಿ ಮೈ ಮೇಲೆ, ಕ್ಯಾನ್ಸರ್ ಒಂದು ಬಿಟ್ಟು. ಕ್ಯಾನ್ಸರ್ ಯಾಕಂದರೆ ಒಂದ್ಸಲ ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ರೆ ಅದಕ್ಕೆ 20 ರೂಪಾಯಿ ಬೇಕಾಗುತ್ತೆ, 50 ರೂಪಾಯಿ ಬೇಕಾಗುತ್ತೆ. ಅದು ಎಲ್ಲ ಇನ್ನೂ ಸೌಲಭ್ಯ ಸ್ಟಾರ್ಟ್ ಆಗಿಲ್ಲ. ಮುಂದೆ ಬರೋ ದಿನಗಳಲ್ಲಿ ಹೋಪ್ ದೇವರವರು ಕೊಟ್ಟಿರ್ತಾರೆ, ಹಿ ಹ್ಯಾಸ್ ಕೆಪಬಿಲಿಟಿ, ಅವ್ರ ಹತ್ರ ಕೆಪಾಸಿಟಿ ಇದೆ ಅದೆಲ್ಲ ತರ್ಸೋಕ್ಕೆ. ಸೊ ಇದು ಒಂದು ನಾವು ದೇವ್ರನ್ನ ಬೇಡ್ಕೊಳ್ಳೋದಂತ ಎಲ್ಲ ದೊಡ್ಕೊಳ್ಳಿ ಅಂತ. ಸೊ ಕ್ಯಾನ್ಸರ್ ಒಂದು ಗಂಟು ಬಿಟ್ಟು ಉಳ್ಕಿದ್ದೇನರ ಗಂಟಲ್ಲಿ ಮೈ ಮೇಲೆ ನಾವಿಲ್ಲಿ ಆಪ್ರೇಷನ್ ಮಾಡ್ತೀವಿ. ಅಪೆಂಡಿಕ್ಸ್ ಯಾವುದಾರ ಕಾಂಪ್ಲಿಕೇಶನ್ ಇದ್ರೆ ನಾವು ಸರ್ಜರಿ ಮಾಡ್ತೀವಿ. ಕರಳಿನ ಒಂದೊಂದ್ಸಲ ಗಟ್ಟ ಒಳಗೆ ಸುತ್ತ ಹಾಕಿಬಿಟ್ಟು ಗೊತ್ತಿರ್ತದೆ, ಸಂಡಾಸ ಹೋಗಲ್ಲ, ಗಾಳಿ ಹೋಗಲ್ಲ. ಅಂಥವ್ರು ಏನಾಗ್ತಾರೆ ಅಂದರೆ ಯೂಶ್ವಲಿ ಏನಂದರೆ ಭಾಳ ವಯಸ್ಸಾದವರು ಇಷ್ಟೆಲ್ಲ ಒಳಗಾಗ್ತಾರೆ ಇಂಥ ಜಡದಲ್ಲಿ. ಸಂಡಾಸ್ 1 ದಿವಸ ಆಗಿಲ್ಲ, 2 ದಿವಸ ಆಗಿಲ್ಲ, ನಾನು ಹಿಂಗೆ ಬಿಟ್ಟು ಹೋಗಿರ್ತಾರೆ. ಸೊ ಯಾರು ಕೇರ್ ಮಾಡಿರಲ್ಲ ಅವರು ಏನಾದ್ರು ಒಂಥರ ಒಂದು ಪಾಯಿಂಟ್ ಏನಾಗಿರ್ತದ ಪರ್ಫೆಕ್ಟ್ ಆಗಿ ಹೊಟ್ಟಾಗಿ ಎಲ್ಲ ಕಿವ ಹಾಕೊಂಡು ಬಂದಿರ್ತಾರೆ. ಸೊ ಅಂಥ ಪೇಷಂಟ್ಗೂ ಆಪ್ರೇಷನ್ ಮಾಡೋ ಎಲ್ಲ ಸೌಲಭ್ಯ ಇದಾವೆ, ನಾವು ಮಾಡ್ತೀವಿ. ಇವತ್ತಿವರೆಗೂ ನಾನು ನಿಯರ್ಲಿ ಒಂದು 3 months ಜೊತೆ ಇದ್ದೀನಿ. ಸೊ ನಾವು ಇಲ್ಲ 30-36 ಕೇಸಸ್ ಮಾಡಿದ್ದೀವಿ. 100% ಸಕ್ಸಸ್ ರೇಟ್ ಇದೆ. ಇನ್ನವರೆಗೂ ದೇವರ ದಯದಿಂದ ಒಂದು ಕೇಸಸ್ನು ಕಾಂಪ್ಲಿಕೇಟ್ ಆಗಿಲ್ಲ, ಒಂದು ಕೇಸ್ನು ಬ್ಯಾಡ್ ಆಗಿಲ್ಲ. ಒಂದು 15 ದಿವಸ ಹೋಗೋದು ಕೇಸ ಒಂದು 20 ದಿವಸ ಹೋಗಿರ್ಬೋದು, ಬಟ್ ಯಾವುದು ಖರಾಬ್ ಆಗಿದ್ದಂತ ಯಾವುದು ಹೇಳಿ ಹೋಗಿಲ್ಲ. ಅದು ಹೋಪ್ ಗಾಡ್ ವಿಲ್ ಕಂಟಿನ್ಯೂ ದಿಸ್. ಸೊ ವಿ ವಿಲ್ ಟ್ರೈ, ನಾವು ಪ್ರಯತ್ನ ಮಾಡ್ತಿರ್ತೀವಿ. ಸೊ ಎಲ್ಲ ಇಡೀ ಜನರಾಗಲಿ, ಎಲ್ಲ ಆಲ್ಮೇಲಾಗಲಿ, ಸುತ್ತಮುತ್ತ ಜನರಾಗಲಿ ಎಲ್ಲರೂ ಬೇಡ್ಕೊಳ್ಳೋದೇನಂದರೆ ಈ ಹಾಸ್ಪಿಟಲ್ ಎಲ್ಲ ಸೌಲಭ್ಯಗಳು ಇದ್ದಾವೆ, ಎಲ್ಲ ಡಾಕ್ಟರ್ಸ್ ಅದಾರ, ಎಲ್ಲ ಗುಣ ಮಾಡೋ ಎಲ್ಲ ಅವಶ್ಯಕತೆ ಏನೇನು ಬೇಕಾಗಿದೆ ಎಲ್ಲ ಅದಾರ. ಸ್ಪೆಷಲಿಸ್ಟ್ ಈ ತಾಲೂಕು ಪ್ಲೇಸ್ಗಳಲ್ಲಿ ಸ್ಪೆಷಲಿಸ್ಟ್ ಲಭ್ಯವಿರೋದು ಭಾಳ ಕಷ್ಟ. ಒಬ್ಬ MBBS ಡಾಕ್ಟರ್ ಇದ್ದರೆ ಅವರಿಗೆ ಭಾಳ ಅದೇ MBBS ಡಾಕ್ಟರ್ ಅದಾನಪ್ಪ ನೋಡ್ತಾನ, ಅದು ಇಂಪಾರ್ಟೆಂಟ್. ಒಂದು ಕೇಸ್ ನಿನ್ನೆ ಏನಾಗಿದೆ ಅಂದರೆ ಒಂದು 15 ಕೋಶದಲ್ಲಿ ಸ್ಟೋನ್ ಇತ್ತು. ನಾನು ಹೇಳಿದೆ ಆಪ್ರೇಷನ್ ಮಾಡಬೇಕು, ಬಟ್ ಅವ್ರೇನಾದ್ರು 15 ಏನಾಗಲ್ಲ ಸರ್, ನಾವು ಗೋಟಿ ಔಷಧ ತಗೋತೀವಿ, ಸ್ಟೋನಿಗೆ ಕರೆದ್ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರೇನಾದ್ರು ಗೋಟಿ ಔಷಧ ಹಾಗೆ 5 ದಿವಸನಾಗ ಲಿವರ್ ಫೇಲ್ ಆಗ. ನನ್ನ ಹತ್ರ ಇನ್ನೊಂದ್ಸಲ ಬಂದು ಹೊಟ್ಟೆ ಭಾಳ ನೋವಾಗುತ್ತೆ ಸರ್, ವಾಂತಿ ಬರಲಾಗುತ್ತೆ, ಏನು ಮಾಡ್ಬೇಕಂತ. ಅವಾಗ ಸ್ಕ್ಯಾನ್ ಮಾಡಿದಾಗ ಲಿವರೆಲ್ಲ ಕಂಪ್ಲೀಟ್ಲಿ ಫೇಲ್ ಆಗಿತ್ತು. ಆ ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಟೈಮ್ ಇದ್ದಾಗ ಡಾಕ್ಟರ್ಸ್ ಏನು ಹೇಳ್ತಾರೆ, ಸ್ಪೆಷಲಿಸ್ಟ್ ಏನು ಹೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಪೆಷಲಿಸ್ಟ್ ಆ ಜಾಗದಲ್ಲಿ ಲಭ್ಯ ಇರೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಸ್ಪೆಷಲಿಸ್ಟ್ ಯಾವಾಗ ಬರ್ತಾರೆ ಅಂದರೆ ಸೌಲಭ್ಯಗಳು ಇರಬೇಕು. ನಾ ಆಪ್ರೇಷನ್ ಮಾಡೋ ಡಾಕ್ಟರ್ ಇದ್ದರೆ ನಾನು ಸೌಲಭ್ಯ ಇರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈ ಕಾಲು ಕಟ್ಟಿದ್ದಂಗೆ ಆಗುತ್ತೆ. ಸೊ ನಾವು ಇಲ್ಲಿ ಬಂದು ಆಪ್ರೇಷನ್ ಮಾಡೋದು ಕಾರಣ ಏನಂದರೆ ಎಲ್ಲ ಥರದ ಸೌಲಭ್ಯಗಳು ಇಲ್ಲಿ. ಸೌಲಭ್ಯ ಏನೇನು ಅದಾವಲ್ಲ, ಬೆಂಗಳೂರದಾಗ ಅಪೋಲೋ ಹಾಸ್ಪಿಟಲ್ ಏನೇನು ಸೌಲಭ್ಯ ಇರ್ತಾವಲ್ಲ, ಆಲ್ಮೋಸ್ಟ್ 80% ಸೌಲಭ್ಯಗಳು ಇಲ್ಲಿ ಅದಾವ. ಸೊ ಜನರಿಗೆ ಹೇಳೋದು ಇದು ಒಂದೇ ಏನಂದರೆ, ಬರ್ರಿ, ಎಕ್ಸಾಮಿನೇಷನ್ ಮಾಡ್ಕೋರಿ, ಒಂದು ಒಪಿನಿಯನ್ ತಗೋರಿ, ನಿಮಗೆ ಸೀರಿಯಸ್ನೆಸ್ ಗೊತ್ತಾಗುತ್ತೆ ನಿಮ್ಗೆ ಏನಾಗುತ್ತೆ ಏನೇನು ಅಂತ. ಸೊ ಯಾವುದಾದ್ರೂ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಸರ್ಜರಿ ಆಗಲಿ ವಿದೌಟ್ ಸರ್ಜರಿ ಆಗಲಿ, ಸರ್ಜರಿ ಇಂಡಿಕೇಶನ್ ಇದೆಯಾ ಇಲ್ಲ, ಆಯಿತು ಸರ್ಜರಿ ಎಮರ್ಜೆನ್ಸಿ ಇಲ್ಲದಂದರೆ ನೀವು ವೆರಿಫೈ ಮಾಡ್ಬೋದು ಏನಿದೆ ಹೆಂಗಿದೆ ಅಂತ. ಸೊ ಸೌಲಭ್ಯಗಳು ಅದು ಬಗ್ಗೆ ಯು ಹ್ಯಾವ್ ಟು ಟೇಕ್ ಬೆನಿಫಿಟ್ ಅಂತೀವಿ ನಾವು. ಬೆನಿಫಿಟ್ ಇರಲಿಲ್ಲ ತಗೊಳ್ಳಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ನಮ್ಮದೆಲ್ಲ ಮಾಡೋ ಎಲ್ಲ ಪ್ರಯತ್ನ ಏನಿರ್ತೀರಲ್ಲ ಎಲ್ಲ ಬೇಜಾರಾಗ್ಬಿಡುತ್ತೆ. ಅದೇ ಹೇಳಿದ್ರಲ್ಲ ಸರ್, ಕೇಸ್ ಬಂದು ಈ ಸೌಲಭ್ಯ ತಗೊಳ್ಳಿದ್ರೆ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಎಲ್ಲ ಜನರಿಗೆ ಬಂದು ನಿಮ್ಮ ಇಲ್ಲಿ ಇರುವ ಎಲ್ಲ ಸೌಲಭ್ಯಗಳಿಗೆ ನೀವೆಲ್ಲ ಯುಟಿಲೈಸ್ ಮಾಡಿರಿ. ನಾವೆಲ್ಲ ಇರ್ತೀವಿ ನಿಮ್ಮ ಜೊತೆ ಎನಿ ಟೈಮ್. ನೈಟ್ 12 ಆಗಲಿ 1 o'clock ಆಗಲಿ ನಾವು ರಾತ್ರಿ 12ವರೆಗೂ ಬಂದು ಆಪ್ರೇಷನ್ ಮಾಡಿ ಹೋಗಿದ್ದೀವಿ.
ಮುಂಜಾನೆ 6ಕ್ಕೆ ಬಂದು ಆಪರೇಷನ್ ಮಾಡ್ತೀವಿ. ಇನ್ನು ಸರ್ ಹೇಳಿದ್ರು ಸರ್ ಅಕ್ಯೂಟ್ ಅಪೆಂಡಿಸೈಟಿಸ್ ಇದೆ 14 ವರ್ಷ. ನಾವು ಹೇಳಿದ್ರೆ ಸರ್ ಸಂಡೇ ಇದೆ ಮಾರ್ನಿಂಗ್ 6 o'clock ಬರ್ತೀವಿ ಸರ್, ಬಂದು ಫಸ್ಟ್ ಅದು ಕೇಸ್ ಮಾಡ್ಕೊಳ್ಳೋದು. ಯಾಕಂದರೆ ಈ ಕೇಸ್ ಮಾಡಲಿದ್ರೆ ಪೇಷಂಟ್ಗೆ ಸಬ್ಸಿಸ್ ಆಗಿಬಿಡುತ್ತೆ. ಸಬ್ಸಿಸ್ ಆಯ್ತು ಅಂದರೆ ಕಿಡ್ನಿ ಲಿವರ್ ಫೇಲ್ ಆಗೋ ಚಾನ್ಸ್ ಇರ್ತಾವೆ, ವೆಂಟಿಲೇಟರ್ ಮೇಲೆ ಹೋಗೋ ಚಾನ್ಸ್ ಇರ್ತಾವೆ. 2 ದಿವಸನೇ ರಿಕವರ್ ಆಗೋ ಪೇಷಂಟ್ 20-22 ದಿವಸ ಒಂದು ತಿಂಗಳಾಗಟ್ಟಲೆ ಹಾಸ್ಪಿಟಲ್ ಇರಬೇಕಾಗುತ್ತೆ. ಅದೊಂದು ಮೆಂಟಲ್ ಟ್ರಾಮಾ ಆಗುತ್ತೆ. ಸೊ ಇಷ್ಟೇ ಬಯಸೋದೇನೆಂದರೆ ಜನರು ಬರಲಿ, ಟ್ರೀಟ್ಮೆಂಟ್ ತಗೊಳ್ಳಿ, ಸೊ ಗುಣಮಟ್ಟವಾಗಿ ಒಂದು ಸುಸಕ್ತವಾಗಿ ಸೊಸೈಟಿಯನ್ನು ಬಿಲ್ಡಪ್ ಮಾಡೋದು ನಮ್ಮೆಲ್ಲ ಕರ್ತವ್ಯ. ನಮ್ಮಲ್ಲೇ ಅನಸ್ತೆಸಿಯಾ ಪ್ಲಸ್ ಎಮರ್ಜೆನ್ಸೀಸ್ ಎಲ್ಲ ನಮ್ಮಲ್ಲೇ ಇರ್ತಾರೆ ಯಾವಾಗಲೂ. 24 hours ಅವೈಲೇಬಲ್ ಇರ್ತಾರೆ ಯಾವಾಗಲೂ. ಈಗ ರೀಸೆಂಟಾಗಿ ಇಲ್ಲಿ ಬಂದರೆ ಅವರು 2 months ಆಗಿದೆ. ಈಗೆಲ್ಲ ನಮ್ಮ ಅನಸ್ತೆಸಿಯಾ ಕೇಸ್ಗಳಾಗಲಿ ಎಲ್ಲ ಆಗಲಿ ಅವರೇ ಮಾಡ್ತಾರೆ. ಇಂಟ್ಯೂಬೇಷನ್ ಹಿಡ್ಕೊಂಡು ಸರ್ ವೆಂಟಿಲೇಟರ್ ನಮ್ಮ ಹತ್ರ ಇದೆ. ಒಂದು ಪೇಷಂಟಿಗೆ ಉಳಿಬೇಕಂದ್ರೆ ಒಂದು ಮಷಿನ್ ಹಾಕ್ತಾ ಬರ್ಬೇಕು, ಮಷಿನ್ ಬಂದು ಅದೇ ಭಾಳ ಇಂಪಾರ್ಟೆಂಟ್. ಅದು ಹಾಕಿ ಲಂಡನ್ ಕರ್ಕೊಂಡು ಹೋಗ್ಬೋದು. ಅದು ಹಾಕೋ ಫೆಸಿಲಿಟಿ ನಮ್ಮ ಹತ್ರ ಇದೆ. ಅದ್ರ ಸದುಪಯೋಗ ಜನ ತಗೋಬೋದು. ನಾನು ಅದನ್ನು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ನಮ್ಮ ಜನ ನೀವು ಏನು ಜೈಸಿಂಗ್ಪುರ್ ಹೋಗ್ತೀರಿ, ಮಿರಾಜ್ ಹೋಗ್ತೀರಿ, ಅಲ್ಲಿ ಆ ಚಪ್ಪಲ್ ಬಿಡೋ ಸ್ಥಳ ಕೂರಿಸ್ತಾರೆ. ನಮ್ಮ ಜನ ಚಪ್ಪಲ್ ಬಿಡೋ ಜಾಗ ಕೂತಿರ್ತಾರೆ. ಅವ್ರಿಗೆ ಮಾತಾಡಕ್ಕೆ ಮರಾಠಿ ಬರೋಂಗಿಲ್ಲ. ಅಲ್ಲಿ ಕೂತಾವ ಏನು ಹೇಳ್ತಾರೆ, ತಳಗಿನ ಕೈಯಾಗ ಏನು ಹೇಳ್ತಾರೆ ಅದಕ್ಕೆ ಕೇಳೋತಾರೆ. ಇಲ್ಲಿ ಇಷ್ಟೆಲ್ಲ ಫೆಸಿಲಿಟಿ, ಇಷ್ಟು ಜನ ಡಾಕ್ಟರ್ಸು, ಇದು ಇಷ್ಟು ಈಸಿ ಕೆಲಸ ಅಲ್ಲ ಇರಲಿ. ಇದು ಮೆಡಿಕಲ್ ಫೀಲ್ಡ್ ಇಸ್ ನಾಟ್ ಈಸಿ. ಇಲ್ಲಿ ಏನೇನು ಕಾಂಪ್ಲಿಕೇಶನ್ ಪೇಷಂಟ್ ಹಾಸ್ಪಿಟಲ್ ಹೋದ್ರೆ ಎನಿ ಟೈಮ್ ಏನು ಕಾಂಪ್ಲಿಕೇಶನ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಪೇಷಂಟ್ ಏನು ಭೀ ಆಗ್ಬೋದು. ಯಾವ ನಾರ್ಮಲ್ ಪರ್ಸನ್ಗೆ ಏನಾಗ್ತವೆ ಅಂತ ಅಷ್ಟೆಲ್ಲ ಕಾಂಪ್ಲಿಕೇಟೆಡ್ ನಾವು ಮೈಮಲ್ಲಿ ಹಾಕ್ಕೊಂಡು ಇಷ್ಟೆಲ್ಲ ಜನ ನಾವು ಕಷ್ಟಪಡ್ತಿದ್ದೀವಿ. ಅದಕ್ಕೋಸ್ಕರ ನಮ್ಮ ಮಂದಿ ಮುಜಾಸ್ಗೆ ಹೋದರೆ ಜೈಸಿಂಗ್ಪುರ್ಗೆ ಹೋದರೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಕಳಕಳಿ ಏನಂತಂದ್ರೆ ನಮ್ಮ ಜನಕ್ಕೆ ಇರ್ತದೆ ಸದುಪಯೋಗ ಆಗುತ್ತೆ. ನಮ್ಮ ಜನ ಇಲ್ಲೇ ಕೆಲಸಗಳಾಗುತ್ತೆ. ಇಲ್ಲಾದರೆ ಎಷ್ಟೇ ಇರಲಿಪ್ಪ ಮೆಂತ್ಲಾಕ್ಲಿ ಇಲ್ಲೇ ಕೊಟ್ಕೊಂಡು ಹೋಗ್ಬೋದು. ಒಂದು 10,000 ರೂಪಾಯಿ ಕಮ್ಮಿ ಕೊಟ್ಕೊಂತಾರ ಮೆಂಟಾಲಿಟಿ ನಮ್ಮ ಜನ ಹತ್ರ ಬಂದಿದೆ. ಇದೇ ಬರಬೇಕು. ದುಡ್ಡಿನ ವಿಷಯ ಇರಲಿ ಸರ್, ಯಾವುದೇ ವಿಷಯ ಇರಲಿ. ಇಲ್ಲಾದರೆ ನೀವು 10 ಕೇಳ್ಬೋದು. ನೀವು ನಮ್ಮ ಡಾಕ್ಟರ್ನಪ್ಪ ಅಂತ 10 ಕೇಳ್ಬೋದು. ಯಾವಾಗ ಆರಾಮ ಮಾಡ್ತೀರಿ ಡಾಕ್ಟರ್, ಯಾವಾಗ ನೀವು ಆಪ್ರೇಷನ್ ಮಾಡ್ತೀರಿ, ಇರೋಕ್ಕೆ ಇಷ್ಟು ಕಮ್ಮು, ನಾಳೆ ಬಂದು ಕೊಡ್ತೀನಿ. ಇದು ಹಾಕಿ ಇಲ್ಲಿ ಇರ್ತದೆ. ನೀವು ಬೇರೆ ಕಡೆ ಹಾಕಿದ್ದು ಕೇಳಕ್ಕೆ ಬರ್ತಿಲ್ಲ. ಮೆಡಿಕಲ್ ಫೀಲ್ಡ್ ನಮ್ಮ ಜನರಿಗೆ ಏನಾಗಿದೆ ಅಂದರೆ ಆರೋಗ್ಯ ಒಂದು ಆಪ್ರೇಷನ್ ಏನಪ್ಪ ಅಂತ ಇದು ಹಿಡ್ಕೊಂಡ್ಬಿಡ್ತಾರೆ. ನಾವು ಏನು ಹೇಳ್ತಾನೆ ಅಷ್ಟು ತಗೊಂಡ್ಬಿಡ್ತಾರೆ. ಇದನ್ನ ಕಣ್ಣಾರೆ ನೋಡಿದ್ರೆ 15 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ನಿಂತ್ರೆ ಇದೆಲ್ಲ ನಮ್ಮ ಜನರಿಗೆ ಸುವ್ಯವಸ್ಥಿತವಾಗಿ ಸಿಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಈ ಒಂದು ನಡ್ಸೋಕ್ಕೆ ಹಾಸ್ಪಿಟಲ್ ನಡ್ಸೋಕ್ಕೆ ನಾವು ಬಂದಿರೋದು. ಆಮೇಲೆ ಇವತ್ತಿನ ದಿನದಿಂದ ECG ಫ್ರೀ ಮಾಡಿದ್ವಿ ಸರ್. ಎಲ್ಲ 25 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕಂಪಲ್ಸರಿ ECG ಮಾಡ್ಕೊಳ್ಳೋಕ್ಕೆ ತಾವು ಒಂದು ಒತ್ತಡ ಹಾಕ್ಬೇಕು ಸರ್ ಇದರಲ್ಲಿ. ಯಾಕಂದರೆ ಹಾರ್ಟ್ ಅಟ್ಯಾಕ್ ಇಷ್ಟ ಆಗತ್ತೋ ಸರ್ ಮೇಜರ್ ಕಾಸ್ ಆಗುತ್ತೆ. 32 years, 30 years, 25 years ಮೇನ್ ಆಲ್ಮೋಸ್ಟ್ ನಮ್ಮ ಹಳ್ಳಿಯಾಗಿ ಏನು ದೊಡ್ಡ ನಮ್ಮ ಸಾಹೇಬ್ರದವ್ರು ಅವರಿಗೆಲ್ಲ ಆಗಂಗಿಲ್ಲ. ಯಾಕಂದ್ರೆ ಅವ್ರ ಹೆಲ್ತ್ ಇತ್ತು ನಮಗೆ ಸ್ಟ್ರಾಂಗ್ ಅದ. ಈಗ ಈಗಿನ ಹುಡುಗರಿಗೆ ಜಾಸ್ತಿ ಆಗಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಒಂದು ಮಾಡಿ ಸರ್. ಮತ್ತು ನಮ್ಮ ಕಡೆ ಏನಾದ್ರು ಕೇಳಬೇಕು.